ಇಷ್ಟು ದಿನ ನಾವು T20 ವರ್ಲ್ಡ್ ಕಪ್ ಅನ್ನ ಆಡೋದಿಲ್ಲ, ಬಾಯ್ಕಾಟ್ ಮಾಡ್ತೀವಿ, ನಾವು ಇಂಡಿಯಾ ಜೊತೆ ಆಡಲ್ಲ, ಹಾಗೆ ಹೀಗೆ ಅಂತ ಇದ್ದಾರೆ. ಈಗ ಪಾಕಿಸ್ತಾನದವರು ಮತ್ತೆ ರಿಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ಇವರು ಸಾಮಾನ್ಯ ಮಕ್ಕಳಲ್ಲ ಗುರು, ಇವರು ಕಳ್ಳನ ಮಕ್ಕಳು. ಇವರು ಯಾವಾಗ ಯಾವ ತರ ರಿಟರ್ನ್ ಹೊಡಿತಾರೆ, ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅನ್ಸುತ್ತೆ. ಏನಕ್ಕೆ ಇವರು ರಿಟರ್ನ್ ಹೊಡಿತಿದ್ದಾರೆ ಅಂದ್ರೆ, ಈಗ ICC ಕೆಲವೊಂದು ವಾರ್ನಿಂಗ್ಸ್ ಅನ್ನ ಕೂಡ ಕೊಟ್ಟಿದ್ದಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಒಂದ್ಸಲಿ ಬೆಚ್ಚಿ ಬಿದ್ಬಿಟ್ಟಿದ್ದಾರೆ. ಈಗ ಏನ್ ಅವರಿಗೆ ಇನ್ಕಮ್ ಇರಲಿಲ್ಲ, ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ನಿಲ್ಸ್ಬಿಟ್ರು ಅಂದ್ರೆ ಎಲ್ಲಿಂದ ಅವ್ರೇನಲ್ಲ ಐಕನ್ ತಿನ್ಬೇಕಾಗತ್ತೆ ಅಷ್ಟೇ ಪಾಕಿಸ್ತಾನದಲ್ಲಿ. ಈಗ ಮತ್ತೊಂದು 3 ಡಿಮ್ಯಾಂಡ್ಸ್ ನ ಇಟ್ಬಿಟ್ಟಿದ್ರೆ, ಇದ್ರ ಜೊತೆಗೆ ನಾವು ಆಡಕ್ ಬರ್ತೀವಿ, ಆದ್ರೆ ನಮ್ದೊಂದು 3 ಡಿಮ್ಯಾಂಡ್ಸ್ ಇದೆ, ಅದನ್ನ ಫುಲ್ಫಿಲ್ ಮಾಡಿದ್ರಿ ಅಂದ್ರೆ ನಾವು T20 ವರ್ಲ್ಡ್ ಕಪ್ ಅಲ್ಲಿ ಆಡಕ್ ಬರ್ತೀವಿ, ಫೆಬ್ರವರಿ 15ರ ಮ್ಯಾಚ್ ಅಲ್ಲಿ ಪಕ್ಕ ಆಡ್ತೀವಿ ಅಂತ ಈಗ PCB ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೂಡ ಹೇಳ್ತಾ ಇರುವಂತದ್ದು. ಸೊ ಹಾಗಾದ್ರೆ ನೀವು ಕೇಳ್ಬೋದು ಏನದು 3 ಡಿಮ್ಯಾಂಡ್ಸ್. ಹಾಗಾದ್ರೆ ಫೆಬ್ರವರಿ 15ಕ್ಕೆ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತಾ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ, ಒಂದು 70% ಕನ್ಫರ್ಮ್ ಅಲ್ಲಿ ಇದೆ. ಇವತ್ತು ಪಾಕಿಸ್ತಾನದಲ್ಲಿ ಇನ್ನೊಂದು ಮೀಟಿಂಗ್ ಕೂಡ ಇರುವಂತದ್ದು. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ರು, ಅದ್ ಏನ್ ಕರ್ಮದ ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಆಡಕ್ ಬರ್ಲಿ ಅಂದ್ರೆ ಕೂಡ ಅಷ್ಟೇ ಅವ್ರಿಗೆ ಸಖತ್ ಲಾಸ್ ಕೂಡ ಆಗುತ್ತೆ, ಮತ್ತೆ ಇಂಡಿಯಾ ಕೂಡ ಮತ್ತೆ ಶೆಡ್ಯೂಲ್ ಗಳನ್ನ ಚೇಂಜ್ ಮಾಡ್ಬೇಕಾಗುತ್ತೆ, ಅದು ರಿಸ್ಕ್ ಕೂಡ ಆಗುತ್ತೆ. ಹಾಗೆ ಸದ್ಯಕ್ಕೆ ಅವ್ರನ್ನ ಮನವೊಲಿಸೋಕೋಸ್ಕರ ICC ಆಫೀಸರ್ಸ್ ಅಲ್ಲಿ ಹೋಗಿ ಅವ್ರನ್ನ ಮನವೊಲಿಸೋ ಪ್ರಯತ್ನ ಕೂಡ ಮಾಡ್ತಾರೆ. ಅದ್ ಏನ್ ಮಾಡ್ತಾರೋ ಏನಾಗೋತಿಲ್ಲ ಕರ್ಮ. ಹಾಗಾದ್ರೆ ಪಾಕಿಸ್ತಾನದವರು 3 ಡಿಮ್ಯಾಂಡ್ಸ್ ಗಳನ್ನ ಏನ್ ಇಟ್ಟಿದ್ದಾರೆ, ನಿಜವಾಗ್ಲೂ ಫುಲ್ಫಿಲ್ ಮಾಡುತ್ತಾ ಇಲ್ವಾ ICC ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ನೋಡ್ತಾ ಇರ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಆಕ್ಚುಲಿ ಪಾಕಿಸ್ತಾನ ಎಂತ ಕಳ್ನಾಟಕ ಆಡುತ್ತೆ ಅಂದ್ರೆ, ಕ್ರಿಕೆಟ್ ಆಡಕ್ ಇಷ್ಟ ಇದೆ, ಆದ್ರೆ ಬಾಂಗ್ಲಾದೇಶನ ಮುಂದೆ ಇಟ್ಕೊಂಡು ಆಟ ಆಡ್ತಾ ಇರೋದು ಅಂದ್ರೆ ಇವರು ಈ T20 ವರ್ಲ್ಡ್ ಕಪ್ ಇಂದ ಹಿಂದೆ ಹೋಗಿದೆ. ಅದೇ ರೀಸನ್ಗಲ್ಲ, ಏನಕ್ಕೆ ಹೇಳಿ, ಇಂಡಿಯಾದವರು ಬಾಂಗ್ಲಾದೇಶಕ್ಕೆ ಆಡಕ್ಕೆ ಅವಕಾಶ ಕೊಡ್ಲಿಲ್ಲ, ಹಾಗೆ ಹೀಗೆ ಅಂತ ಏನೇನೋ ಒಂದು ಕಾರಣ ಮುಂದಿಟ್ಕೊಂಡು ನಾವು ಕೂಡ ಆಡಕ್ ಬರಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ದು. ಆದ್ರೆ ಇಲ್ಲಿ ಹೆಂಗಾಗ್ತಿದೆ ಅಂದ್ರೆ, ಇಬ್ಬರ ಜಗಳದಲ್ಲಿ 3ನೇ ಲಾಭನ ಈಗ ಪಾಕಿಸ್ತಾನ ಮಾಡ್ಕೊಳ್ತಿರುವಂತದ್ದು. ಈಗ ಇಂಡಿಯಾ ಮತ್ತೆ ಬಾಂಗ್ಲಾದೇಶ ಒಂಥರ ಜಗಳ ಆಡ್ತಾ ಇತ್ತಾ, ಈಗ ಅದ್ರ ಮಧ್ಯೆ ಬಂದ್ಬಿಟ್ಟು ಪಾಕಿಸ್ತಾನ ಅಷ್ಟ ನಾವು ಕೂಡ ಆಡಕ್ ಬರಲ್ಲ ಹಾಗೆ ಅಂತ ಹೇಳ್ತು. ಅದಾದ್ಮೇಲೆ ಈಗ ಫೈನಲ್ ಆಗಿ ICC ಸ್ವಲ್ಪ ಪ್ರೆಷರ್ ಆಗ್ತಾ ಇರೋದ್ರಿಂದ ಆಯ್ತು ನಾವು ಆಡಕ್ ಬರ್ತೀವಿ, ಒಂದು 3 ಡಿಮ್ಯಾಂಡ್ಸ್ ಕೂಡ ಅದನ್ನ ಫುಲ್ಫಿಲ್ ಮಾಡಿ ನಾವು ಆಡಕ್ ಬರ್ತೀವಿ, ಫೆಬ್ರವರಿ 15ರ ಮ್ಯಾಚ್ ಅಲ್ಲಿ ಅವೈಲೇಬಲ್ ಕೂಡ ಇರ್ತೀವಿ ಅಂತ ಹೇಳ್ತಿರುವಂತದ್ದು. ಮೊದಲನೇ ಡಿಮ್ಯಾಂಡ್ ಏನಂದ್ರೆ, ಪಾಕಿಸ್ತಾನಕ್ಕೆ ಇನ್ಕಮ್ ನ ಜಾಸ್ತಿ ಕೊಡ್ಬೇಕಂತೆ. ಇಷ್ಟು ವರ್ಷ ಕೊಡ್ತಿದ್ರಲ್ಲ ಅದು ಸಾಕಾಗ್ತಿರಲ್ವಂತೆ, ಅದಾದ್ಮೇಲೆ ಅದನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕಂತೆ. ಅದಾದ್ಮೇಲೆ ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಬಿಲೇಟರಲ್ ಸೀರೀಸ್ ನಡ್ತಿದ್ದಲ್ಲ, ಅಂದ್ರೆ ದ್ವಿಪಕ್ಷೀಯ ಸರಣಿ, ಅದನ್ನ ಮತ್ತೆ ಆರಂಭ ಮಾಡ್ಬೇಕು ಅಂತ ಪಾಕಿಸ್ತಾನ ಅದೊಂದು ಡಿಮ್ಯಾಂಡ್ ಅನ್ನ ಕೂಡ ಮುಂದೆ ಇಟ್ಟಿರುವಂತದ್ದು. ಅಂದ್ರೆ ಇದರಲ್ಲೂ ಕೂಡ ದುಡ್ಡು ಹೊಡೆಯೋ ಪ್ಲಾನ್ ನ ಕೂಡ ಮಾಡ್ತಿದೆ. ಇದು ಎಲ್ಲಾ ಕೂಡ ದುಡ್ಡು ಹೊಡೆಯೋ ಪ್ಲಾನ್. ಫಸ್ಟ್ನೇದು ಕೂಡ ಅಷ್ಟೇ, ಇನ್ಕಮ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರ, ಬಿಲೇಟರಲ್ ಸೀರೀಸ್ ನ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಇಂಡಿಯಾ ಮತ್ತೆ ಪಾಕಿಸ್ತಾನದ ನಡುವೆ ಅಂತ ಅದೊಂದು ಡಿಮ್ಯಾಂಡ್ ನ ಮುಂದಿಟ್ಟಿದೆ. ಅದಾದ್ಮೇಲೆ 3ನೇದಾಗಿ ಇದು ಬಹಳ ಸುದ್ದಿ ಕೂಡ ಆಗಿತ್ತು, ಹ್ಯಾಂಡ್ ಶಾಕ್ ಮಾಡ್ತಾನೆ ಇರಲಿಲ್ಲ. ಲಾಸ್ಟ್ ಮ್ಯಾಚಸ್ ಅಲ್ಲಿ ನೀವೆಲ್ಲ ನೋಡಿದ್ರೆ ಅನ್ಕೊಳ್ತೀನಿ, ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಆಗ್ತಿದೆ ಅಂದ್ರೆ ಸ್ಟಾರ್ಟಿಂಗ್ ಟಾಸ್ ಆದ್ಮೇಲೆ ಹ್ಯಾಂಡ್ ಶಾಕ್ ಕೊಡಕ್ಕಿರುತ್ತೆ. ಅದಾದ್ಮೇಲೆ ಮ್ಯಾಚ್ ಮುಗಿದ್ಮೇಲೆ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಹ್ಯಾಂಡ್ ಶಾಕ್ ಮಾಡಕ್ಕಿರುತ್ತೆ. ಅಂದ್ರೆ ರೀಸೆಂಟ್ ಆಗಿ ಅದೊಂದು ಅಂದ್ರೆ ಈ ಪಾಕಿಸ್ತಾನದ ಉಗ್ರರು ನಮ್ಮ ಇಂಡಿಯನ್ಸ್ ನ ಕೆಲವ್ರನ್ನ ಸಾಯಿಸಿದಾರಲ್ಲ, ಅದಾದ್ಮೇಲೆ ಹ್ಯಾಂಡ್ ಶಾಕ್ ಕೊಡೋದನ್ನ ಸ್ಟಾಪ್ ಮಾಡ್ಬಿಟ್ಟಿದ್ರು ಪ್ಲೇಯರ್ಸ್ ಕೂಡ. ಹಾಗಾಗಿ ಇದೊಂದು ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿರುವಂತದ್ದು ಪಾಕಿಸ್ತಾನ. ಫೀಲ್ಡ್ ಅಲ್ಲಿ ಹ್ಯಾಂಡ್ ಶೇಕ್ ಮಾಡ್ಲೇಬೇಕು, ಏನೇ ಪೊಲಿಟಿಷಿಯನ್ ಇಶ್ಯೂ ಇರ್ಬೋದು, ಏನೇ ಇರ್ಬೋದು, ಬಟ್ ಆಟ ಅಂತ ಬಂತು ಅಂದ್ರೆ ಆತರ ಮಾಡಕ್ ಹೋಗ್ಬಾರ್ದು. ಫೀಲ್ಡ್ ಅಲ್ಲಿ ಹ್ಯಾಂಡ್ ಶೇಕ್ ಮಾಡಿ ಒಬ್ರಿಗೊಬ್ರು ಹಸ್ತ ಲಾಘವ ಮಾಡ್ಕೋಬೇಕು ಅಂತ ಈಗ ಪಾಕಿಸ್ತಾನ ಅದೊಂದು ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದೆ. ಈ 3 ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಅಂದ್ರೆ ನಾವು ಆರಾಮಾಗಿ ಬರ್ತೀವಿ, ಆಡ್ತೀವಿ, ಫೆಬ್ರವರಿ 15ರ ಮ್ಯಾಚ್ಗೆ ಅವೈಲೇಬಲ್ ಇರ್ತೀವಿ ಅಂತ ಪಾಕಿಸ್ತಾನ ಕೂಡ ಹೇಳ್ತಿರುವಂತದ್ದು. ಆಲ್ಮೋಸ್ಟ್ ಇದು ಕನ್ಫರ್ಮ್ ಆಗ್ಬಿಡುತ್ತೆ, ಯಾಕಂದ್ರೆ ಇದು 3 ಡಿಮ್ಯಾಂಡ್ ಅಂದ್ರೆ ಇದನ್ನ ಫುಲ್ಫಿಲ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ 2ನೇ ಡಿಮ್ಯಾಂಡ್ಗೆ ಸ್ವಲ್ಪ ಯೋಚನೆ ಕೂಡ ಮಾಡಕ್ಕಾಗುತ್ತೆ, ಬಟ್ ಫೈನಲೈಸ್ ಇನ್ನೂ ಆಗಿಲ್ಲ. ಇವತ್ತು ಮೀಟಿಂಗ್ ಕೂಡ ಇದೆ, ಆ ಮೀಟಿಂಗ್ ಆದ್ಮೇಲೆ ನಮಗೆ ಕನ್ಫರ್ಮ್ ಕೂಡ ಆಗುತ್ತೆ ಪಾಕಿಸ್ತಾನ ಇಂಡಿಯಾಗೆ ಬರುತ್ತಾ ಇಲ್ವಾ ಅಂತ. ಇವತ್ತು ಡೇಟ್ ಬಂದ್ಬಿಟ್ಟು ಫೆಬ್ರವರಿ 9ನೇ ತಾರೀಕು, ಇನ್ನು 15ನೇ ತಾರೀಕು ಮ್ಯಾಚ್ ಇರುವಂತದ್ದು. ಸೊ ಅಷ್ಟರೊಳಗೆ ಏನಾದ್ರು ಒಂದು ಸೆಟ್ಲ್ಮೆಂಟ್ ಮಾಡ್ಕೊಂಡು ಪಾಕಿಸ್ತಾನದವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರೋ ಕೆಲಸವನ್ನ ICC ಅವರು ಮಾಡ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವರು ಬಂದ್ರೆ ಒಳ್ಳೇದ, ಇಲ್ಲಾಂದ್ರೆ ಸುಮ್ಮನೆ ಹಾಗೆ ಇದ್ರೆ ಒಳ್ಳೇದ? ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಬಂದು ಕೂಡ ಹೊಡ್ಸ್ಕೊಂಡು ಹೋಗ್ತಾರೆ, ಬರ್ಲಿ ಅಂದ್ರೂ ಕೂಡ ಹೊಡ್ಸ್ಕೊಂಡು ಹೋಗ್ತಾರೆ ಅಂತ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಫೆಬ್ರವರಿ 15ನೇ ಮ್ಯಾಚ್ ಅಂತ ನಡೆದ್ರಂತೂ ಸಖತ್ತು ಖುಷಿ ಗುರು. ಚೆಚ್ಚಕ್ ಅಂತ ನಮ್ಮ ಪ್ಲೇಯರ್ಸ್ ರೆಡಿ ಕೂಡ ಆಗಿರ್ತಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.